ಸಾರಥಿಯ ಕೊಟ್ಟು ಎನ್ನನು ಉಳುಹಿದೆ ವಾರಿಜಾನನೆ ವಾರಿಜಾನನೆ ಎನ್ನನು ಸಾರಥಿಯ ಕೊಟ್ಟು ಉಳುಹಿದೆ ಲೇಸು ಮಾಡಿದೆ ಕೌರವನ ತನಿಗರುಳ ಬಗೆವೆನು ತಡವ ಮಾಡಿಸದೆ ನಾರಿ ನೀನೇ ಹೋಗಿ ಪಾರ್ಥನ ಸಾರಥಿಯ ನಾರಿ ನೀನೇ ಹೋಗಿ ಸಾರಥಿಯತ ಪಾರ್ಥನ ಸಾರಥಿಯತ ಎನಲು ನಮ್ಮನು ವೀರ ಬಗೆಯನು ನಿಮ್ಮ ತಂಗಿಯ ಕಳುಹಿ ಕರೆಸುವುದು ಶ್ರೀ ಗುರುಭ್ಯೋ ನಮಃ. ಕಾವ್ಯಾಸಕ್ತ ಸಮಸ್ತ ಶ್ರೋತೃಗಳಿಗೆ ನಮಸ್ಕಾರ. ಇಲ್ಲಿಯವರೆಗೆ ಗಮಕ ಕಲಾ ಪರಿಷತ್ತಿನ ವಿಶೇಷವಾದ ವಾಟ್ಸಪ್ ವೇದಿಕೆಯಲ್ಲಿ ತಾವೆಲ್ಲರೂ ನಮ್ಮ ಕರ್ನಾಟಕದ ಸಾರಸ್ವತ ಲೋಕದ ಹೆಮ್ಮೆಯ ಕವಿ ಗದುಗಿನ ನಾರಣಪ್ಪನ ಕರ್ನಾಟ ಭಾರತ ಕಥಾಮಂಜರಿಯ ವಾಚನ ವ್ಯಾಖ್ಯಾನ ಸರಣಿ ಕಾರ್ಯಕ್ರಮಗಳನ್ನು ಆಲಿಸಿದ್ದೀರಿ. ಇಂದಿನ ದಿನ ವಿರಾಟ ಪರ್ವದ 5ನೇ ಸಂಧಿಯಲ್ಲಿ ಉತ್ತರೆ ತನ್ನ ನಾಟ್ಯಗುರುವಾದ ಬೃಹನ್ನಡೆಯ ಎಡೆಗೆ ಬರುವಂತಹ ವಿಶೇಷ ಅಲಂಕಾರಪೂರಿತವಾದ ಪ್ರಸಂಗವನ್ನು ಆಲಿಸಲಿದ್ದೀರಿ. ಇಡೀ ಗಂಭೀರವಾದ ಮಹಾಭಾರತದ ಕಥಾ ಓಘಕ್ಕೆ ಚೇತೋಹಾರಿಯಾಗಿರುವ ಹಾಸ್ಯರಸವನ್ನು ಪ್ರತಿ ಪದ್ಯದಲ್ಲೂ ಒಸರಿಸುವ ವ್ಯಾಸರ ಧ್ವನಿಯನ್ನು ಮತ್ತಷ್ಟು ವ್ಯಾಪಕವಾಗಿ ಉದ್ದಗಲ ಬೆಳೆಸಿ ನಾರಣಪ್ಪ ತನ್ನ ಪ್ರತಿಭೆ ವಾಗ್ಝರಿಯನ್ನು ಮೆರೆದಿರುವ ವಿಶೇಷ ಕಾವ್ಯಭಾಗ ಈ ಉತ್ತರ ಗೋಗ್ರಹಣ. ಇಲ್ಲಿಯವರೆಗಿನ ಕಾವ್ಯ ಪ್ರಸ್ತುತಿಯಲ್ಲಿ ಉತ್ತರನ ಹೆಂಗಳಿಯರ ಮುಂದಿನ ಆ ಬಾಲಿಶವಾದ ಪ್ರಲಾಪ, ಕೈಲಾಗದೆ ಬಾಯಿ ಬಡಾಯಿ ಕೊಚ್ಚಿಕೊಂಡ ಅವನ ಕೃತಕವಾದ ಹಮ್ಮು ಬಿಮ್ಮುಗಳ ಪರಿಯನ್ನು ಕೇಳಿದ್ದೀರಿ. ಅಲಂಕಾರಪೂರಿತವಾಗಿ ನಮ್ಮ ಕುಮಾರವ್ಯಾಸ ಉತ್ತರನನ್ನು ಹುಸಿ ಪ್ರತಾಪದ ಉತ್ತಂಗಕ್ಕೆ ಏರಿಸ್ತಾ ಇದ್ದಾನೆ. ಶಿಖರಕ್ಕೆ ಇನ್ನೇನು ಒಂದೇ ಒಂದು ಗೇಣು ದೂರದಲ್ಲಿದ್ದಾನೆ ಅನ್ನುವಾಗ ಸಾರಥಿ ಇಲ್ಲದೆ ಉತ್ತರ ಕೊರಗುತ್ತಿದ್ದಾನೆ. ಅರ್ಜುನನ ಸಮಯೋಚಿತವಾದ ನಿರ್ಧಾರ, ಅದಕ್ಕೆ ಪೂರಕವಾಗುವಂತೆ ಪೂರ್ವಯೋಜಿತವಾಗಿ ನಾಟಕವನ್ನು ಬೃಹನ್ನಳೆ ಸೈರಂಧ್ರಿ ಆಡಿದ್ದಾಗಿದೆ. ಬೃಹನ್ನಳೆ ಮುನ್ನ ಮಧ್ಯಮ ಪಾಂಡವ ಅರ್ಜುನನಿಗೆ ಸಾರಥಿ ಎಂದು ತನ್ನ ತಂಗಿ ಉತ್ತರಿಯಿಂದ ಉತ್ತರನೀಗ ತಿಳಿದು ತನ್ನ ಹುಸಿ ಪ್ರತಾಪವೆಂಬ ಆಶಾಗೋಪುರದ ಮೇಲೆ ವಿರಾಜಮಾನನಾಗಿದ್ದಾನೆ. ಸಂತೋಷಪೂರಿತನಾದಂತಹ ಅವನ ಪ್ರತಿಕ್ರಿಯೆ ಹೇಗಿದೆ ಎನ್ನುವುದನ್ನು ಕವಿಯ ವಾಣಿಯ ವಾಚನದ ಮೂಲಕ ಆಲಿಸೋಣ. ನೀರಿನಲ್ಲಿ ಮುಳುಗ್ತಾ ಇದ್ದವನಿಗೆ ಒಂದು ಒತ್ತಾಸೆಯಾಗಿ ದಿಮ್ಮಿಯೋ ದೋಣಿಯೋ ಸಿಕ್ಕ ಹಾಗೆ ಆಗಿದೆ ಈಗ ಉತ್ತರ ಕುಮಾರನ ಪರಿಸ್ಥಿತಿ. ಇವನು ಧೂರ್ತನಲ್ಲ, ಕೇವಲ ಬಾಲಿಶವಾದಂತಹ ಒಂದು ಪಾತ್ರ. ನಮ್ಮ ಇಡೀ ರಾಜ್ಯವನ್ನು ರಕ್ಷಿಸಬೇಕು ಅನ್ನುವಂತಹ ಮನೋಭಾವ ಖಂಡಿತವಾಗಿ ಆತನಲ್ಲಿದೆ. ಆದರೆ ಅದಕ್ಕೆ ಪೂರಕವಾಗಿ ಬೇಕಾದಂತಹ ಕ್ಷಾತ್ರ, ಧೈರ್ಯ, ಸ್ಥೈರ್ಯ, ವೀರ್ಯವಂತಿಕೆ ಉತ್ತರನಲ್ಲಿ ಇಲ್ಲ ಅನ್ನುವುದನ್ನು ಗಮನಿಸಿಕೊಳ್ಳೋಣ. ಸಾರಥಿ ಇಲ್ಲದ ಆ ಸಮಯದಲ್ಲಿ ಇಲ್ಲೇ ನಾಟ್ಯಗುರುವಾಗಿ ಇರುವಂತಹ ಒಬ್ಬ ಬೃಹನ್ನಡೆ ಮಧ್ಯಮ ಪಾಂಡವ ಅರ್ಜುನನಿಗೆ ಸಾರಥಿಯಾಗಿದ್ದ ಆತ ಈಗ ಗೋರಕ್ಷಣೆಗಾಗಿ ತನಗೆ ಸಾರಥ್ಯವನ್ನು ವಹಿಸಬಹುದು ಎಂದು ತಿಳಿದಾಗ ಉತ್ತರ ಕುಮಾರನಿಗೆ ಬಹಳ ಆನಂದವಾಗಿದೆ. ಸೈರಂಧ್ರಿಯನ್ನ ಕುರಿತು ಹೇಳ್ತಾನೆ, ತಾಯಿ, ಸಾರಥಿಯನ್ನ ಕೊಟ್ಟು ನನ್ನ ಮಾನ, ರಾಜ್ಯದ ಗೋಧನ ಎಲ್ಲವನ್ನ ಉಳಿಸುತ್ತಿದ್ದೀಯೆ. ಇನ್ನೂ ತಡ ಮಾಡದೆ ಸಾರಥಿ ಬಂದ ತಕ್ಷಣವೇ ಹೋಗಿ ಆ ಕೌರವನ ತನಿಗರುಳು, ಅಂದರೆ ಹಸಿಯಾದಂತಹ ತಾಜಾವಾದಂತಹ ಕರುಳನ್ನು ಬಗೆದು ಅವನನ್ನು ಕೊಲ್ಲಬೇಕು ನಾನು. ಎಲೆ ಹೆಣ್ಣೆ, ನೀನೇ ಹೋಗು, ಆ ಪಾರ್ಥನ ಸಾರಥಿ ಅಂತ ಹೇಳಿದ್ಯಲ್ಲ ಬೃಹನ್ನಳೆಯನ್ನು ಕರೆದುಕೊಂಡು ಬಾ ಅಂತ ಸೈರಂಧ್ರಿಗೆ ಹೇಳ್ತಾ ಇದ್ದಾನೆ. ಸೈರಂಧ್ರಿ ಅಂದರೆ ಆಕೆಯೇ ದ್ರೌಪದಿ. ಅವಳು ಹೇಳ್ತಾಳೆ, ನಮ್ಮ ಮಾತನ್ನ ಆ ವೀರ ಎಲ್ಲಿ ಕೇಳ್ತಾನೆ, ನಮ್ಮನ್ನೆಲ್ಲ ಆತ ಲೆಕ್ಕಕ್ಕಿಡೋದಿಲ್ಲ.
ಆತನ ಶಿಷ್ಯೆ ನಿಮ್ಮ ತಂಗಿ ಯುವರಾಣಿಯಾದಂತಹ ಉತ್ತರ ಕುಮಾರಿಯೇ ಇರುವಾಗ ನಾವೇಕೆ ಬೇಕು, ಆಕೆಯನ್ನೇ ಕಳಿಸಿ ಅಂತ ಸ್ವಾರಸ್ಯಪೂರ್ಣವಾಗಿ ಸೈರಂಧ್ರಿ ಸಲಹೆಯನ್ನ ನೀಡಿದ್ದಾಳೆ. ಮುಂದೇನಾಗಿದೆ ಕಥೆಯಲ್ಲಿ ಆಲಿಸೋಣ. ತಾಯೇ ನೀನೇ ಹೋಗಿತು ತನತ ಎನಲು ಕೈಕೊಂಡು ಕಮಲದಳಾಯತಾಕ್ಷಿ ಮನೋಭವನ ಮರಿಯಾನೆಯೆಂದರಲಿ ರಾಯಕುವರಿ ಮರಿಯಾನೆಯೆಂದದಲೇ ನವಾಯಿ ಗತಿಗರುವಾಗಿಯಲಿ ಬರೇ ವಿಟರ ಕರಣದಲಾಯ ತೊಡಗಿತು ತೆಗೆದಳಂಗನೆ ಜನರ ಕಣ್ಮನವ ತೆರೆದಳು. ಸಾರಥ್ಯಕ್ಕೆ ಬೃಹನ್ನಳೆಯನ್ನ ಒಪ್ಪಿಸೋದಕ್ಕೆ ಉತ್ತರೆಯನ್ನ ಕಳಿಸುವಂತಹ ಸೈರಂಧ್ರಿಯ ಸಲಹೆ ಉತ್ತರ ಕುಮಾರನಿಗೆ ಸೂಕ್ತ ಅಂತ ಅನಿಸಿದೆ. ಉತ್ತರೆಗೆ ಈಗ ಹೇಳ್ತಾ ಇದ್ದಾನೆ, ಅಮ್ಮ ತಂಗಿ, ನೀನೇ ಹೋಗಿ ಆ ಸಾರಥಿಯನ್ನ ಕರೆದುಕೊಂಡು ಬಾ ಅಮ್ಮ. ತನ್ನ ನೃತ್ಯ ಗುರುಗಳಲ್ಲವೇ ಬೃಹನ್ನಳೆ ಉತ್ತರೆಗೆ ಆದರ ಸಲಿಗೆ ಬಹಳವಾಗಿ ಇದೆ. ಅವರನ್ನೀಗ ತಮ್ಮ ರಾಜ್ಯದ ಗೋಧನ ಆ ಸಂಪತ್ತನ್ನ ರಕ್ಷಿಸೋದಕ್ಕೆ ಸಾರಥ್ಯಕ್ಕಾಗಿ ಒಪ್ಪಿಸುವಂತಹ ಜವಾಬ್ದಾರಿ ಇದೆಯಲ್ಲವೇ ಇವಳಿಗೆ. ಹಾಗಾಗಿ ತುಂಬಾ ಸಂತೋಷವಾಗಿದೆ ಉತ್ತರೆಗೆ. ಆ ಕಮಲದ ಕಣ್ಣುಳ್ಳ ಯುವತಿ ರಾಜ್ಯ ಕಾರ್ಯವನ್ನ ಒಪ್ಪಿ ಹೋಗ್ತಾ ಇದ್ದಾಳೆ. ಹಾಸ್ಯ ಪ್ರಸಂಗದ ಮಧ್ಯದಲ್ಲಿ ಶೃಂಗಾರ ರಸದ ಹಾದಿ ಹಿಡಿದು ಕವಿ ಉತ್ತರೆಯನ್ನ ಅನೇಕ ಪದ್ಯಗಳಲ್ಲಿ ವರ್ಣಿಸ್ತಾನೆ. ಮುಂದೆ ಮಧ್ಯಮ ಪಾಂಡವ ಅರ್ಜುನನ ಸೊಸೆಯಾಗಿ ಕುರುವಂಶ ಪ್ರದೀಪನ ತಾಯಿಯಾಗಲಿರುವ ಈ ಉತ್ತರೆಯ ವರ್ಣನೆ ಈ ಭಾಗದಲ್ಲಿ ಅನೌಚಿತ್ಯವೆಂಬ ಅಭಿಪ್ರಾಯ ಕೆಲವು ವಿದ್ವಾಂಸರದ್ದಾಗಿದೆ. ಆದರೂ ವರ್ಣನೆ ಕವಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬುದನ್ನು ನಿರೂಪಿಸುವಂತಿದೆ. ಸಾರಥಿಯನ್ನ ಕರೆತರುವ ಜವಾಬ್ದಾರಿ ಹೊತ್ತು ನಡೆದ ಉತ್ತರೆ ಮನ್ಮಥನ ಮರಿಯಾನೆಯಂತೆ ಗಜಗಾಮಿನಿಯಾಗಿ ಗಾಂಭೀರ್ಯದಿಂದ ಹೊರಟಿದ್ದಾಳೆ. ರಾಜಕುಮಾರಿಯ ಈ ಹೊಸ ಬಗೆಯ ಗಾಂಭೀರ್ಯ, ನಡಿಗೆ, ವಿನ್ಯಾಸ, ಅದರಲ್ಲಿದ್ದ ಗರ್ವದ ಒನಪು ನೋಡಿದ ವಿಟರ ಮನಸ್ಸಿನ ಸ್ಥಿಮಿತ ಗೋಜಲಾಗಿದೆ. ಎಲ್ಲರನ್ನೂ ತನ್ನೆಡೆ ಆಕರ್ಷಿಸುತ್ತಾ ಕಣ್ಮನಗಳನ್ನು ಸೆಳೆಯುತ್ತಾ ಬೃಹನ್ನಡೆಯ ಎಡೆಗೆ ಉತ್ತರೆ ಬರ್ತಾ ಇದ್ದಾಳೆ.